ಇವತ್ತು ಸಂಜೆ 5 ಗಂಟೆಯಿಂದ ಪಂಚರಾಜ್ಯಗಳ ಎಕ್ಸಿಟ್ ಪೋಲ್ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ನೀವು ಇವತ್ತು ಎಲ್ಲ ನ್ಯೂಸ್ ಅಪ್ಡೇಟ್ನ ವಾಚ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ ಫಸ್ಟ್ ಅಪ್ಡೇಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಓಕೆ, ಈಗ ನಿಮಗೆ ಪಂಚರಾಜ್ಯಗಳು ಈಗಾಗಲೇ ಸದ್ದು ಮಾಡ್ತಾ ಇದ್ವು. ಯಾರು ಮುಖ್ಯಮಂತ್ರಿಗಳಾಗ್ತಾರೆ, ಅವರೇ ಆಗ್ತಾರಾ, ಏನಾದರೂ ಬದಲಾವಣೆ ಆಗುತ್ತಾ? ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳಂ, ಪುದುಚೇರಿ, ತಮಿಳುನಾಡು, ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಎಸ್, ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವು. ಬಂಗಾಳದಲ್ಲಿ ಮತಭೇರಿ. ಹೌದು, ಈಗಾಗಲೇ ದಾಖಲೆಯ ವೋಟಿಂಗ್ ಆಗಿದೆ. ಇತಿಹಾಸದಲ್ಲೇ, ಹಿಸ್ಟ್ರಿಯಲ್ಲೇ 93.42% ಮತದಾನ ಆಗಿರಲಿಲ್ಲ. ಓಕೆ, ಈಗ ಇವತ್ತು ಮಧ್ಯಾಹ್ನ 1 ಗಂಟೆ ವೇಳೆಗೆ 50% ವೋಟಿಂಗ್ ಆಗಿದೆ ಅನ್ನೋ ಅಂದಾಜು ಮಾಹಿತಿ ಇದೆ. ಬಂಗಾಳದಲ್ಲಿ ನಡೀತಾ ಇದೆ 2ನೇ ಹಂತದ ವೋಟಿಂಗ್. ಕೋಲ್ಕತ್ತಾ, ಹೌರಾ ಸೇರಿದಂತೆ 142 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಈ 142 ಕ್ಷೇತ್ರಗಳಿದ್ದಾವಲ್ಲ, ಇದು ದೀದಿಯ ಕ್ಷೇತ್ರಗಳು, TMCಯ ಕ್ಷೇತ್ರಗಳು ಅಂತಾನೆ ಒಂದು ದಾಖಲೆ ಇದೆ. ಯಾಕಂತ ಹೇಳಿದ್ರೆ 123 ಅಂದ್ಕೊಳ್ತೀನಿ ಕಳೆದ ಬಾರಿಯ ಚುನಾವಣೆಗಳಲ್ಲಿ, ಅಲ್ಲಿ ಎಲ್ಲ TMCನೇ ಗೆದ್ದಿದ್ದು. ಆದ್ರೆ ಈ ಬಾರಿ ಎಷ್ಟಾಗುತ್ತೆ ಅನ್ನುವ ಕುತೂಹಲ ಇದೆ. ಇವತ್ತು EVM ಸೇರ್ತಾ ಇದೆ. ದೀದಿ ಮತ್ತು ಸುವೇಂದು ಅಧಿಕಾರಿಗಳ ಭವಿಷ್ಯ. ಮತದಾನ ಮಾಡೋಕೆಲ್ಲ ಬೂತ್ಗಳಲ್ಲಿ ನೂಕುನುಗ್ಲು ಉಂಟಾಗಿದೆ. ಬಂಗಾಳದಲ್ಲಿ ಮಳೆ ಸುರಿತಾ ಇದೆ. ಆ ಮಳೆ ನಡುವೆಯೂ ಕೂಡ ಈ ಮತದಾನೋತ್ಸವಕ್ಕೆ ಮಾತ್ರ ಯಾವ ಕೊರತೆ ಬಂದಿಲ್ಲ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಬೆಳಗ್ಗೆಯಿಂದ ಒಂದೇ ಸಮನೆ ವೋಟಿಂಗ್ ಪ್ರಮಾಣ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಮೊದಲ ಹಂತದ ಮತ ಪ್ರಮಾಣವನ್ನು ಮೀರುತ್ತಾ, ಯಾಕಂತ ಹೇಳಿದ್ರೆ ಮೊದಲ ಹಂತದ ಮತದಾನದಲ್ಲಿ 93% ವೋಟಿಂಗ್ ಆಗಿತ್ತು. ಹಾಗಾಗಿ ಅದು ಹಿಸ್ಟ್ರಿ ಕೂಡ ಕ್ರಿಯೇಟ್ ಮಾಡಿದೆ. ಎಲ್ಲರೂ ಕೂಡ ಆ ನಂಬರ್ಗೆ ತಕ್ಕ ಹಾಗೆ 93% ವೋಟಿಂಗ್ ಆಗಿದೆ ಅಂತ ಹೇಳಿದಾಗ BJPಯವರು ಕೂಡ ಈ ಬಾರಿ ನಮ್ಮ ಕಡೆ ಅಲೆ ಇದೆ ಅಂತ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಈ ಬಾರಿ ಜನ ತಮ್ಮ ಹಕ್ಕಿಗಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ದೀದಿ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ನಮ್ದೇ ಗೆಲುವು ಅಂತ ಅವರು ಉತ್ಸಾಹದಲ್ಲಿದ್ದಾರೆ. ಒಟ್ಟಿನಲ್ಲಿ EVMನಲ್ಲಿ ಮತಗಳು ಭದ್ರವಾಗ್ತಾ ಇದ್ದಾವೆ. ನೋಡಿ, ಅಲ್ಲಿ ಕೊಡೆ ಹಿಡ್ಕೊಂಡು ಮತ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಮೊದಲ ಹಂತದ ಮತ ಪ್ರಮಾಣವನ್ನು ಮೀರುತ್ತಾ ಇವತ್ತಿನ ವೋಟಿಂಗ್ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಯಾಕಂತ ಹೇಳಿದ್ರೆ ಫಸ್ಟ್ ಸ್ಟೇಜಲ್ಲಿ ದಾಖಲೆಯ 93%, 93 ಪಾಯಿಂಟ್ ಸಮಥಿಂಗ್. ಓಕೆ, ಸೊ ಇಲ್ಲಿ ಹೈ ಟೆನ್ಷನ್ ಇದೆ, ಹೈ ಕ್ಯೂರಿಯಾಸಿಟಿ ಇದೆ. ಈಗಾಗಲೇ ಸಂಘರ್ಷ, ವಾಗ್ಯುದ್ಧ, ಘರ್ಷಣೆ ಎಲ್ಲವನ್ನು ಕೂಡ ಈ ಚುನಾವಣೆ ಅಂತ ಹೇಳಿದಾಗ ಕೇಳಿರ್ತೀವಿ. ಪ್ರತಿಷ್ಠೆ, ಅಭಿವೃದ್ಧಿಯ ಪರಾಕಾಷ್ಠೆ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ಸೊಸೈಟಿ ಎಂದಾಗ ಯಾವೆಲ್ಲ ಅಂಶಗಳು ನಿರ್ಧಾರವಾಗಬೇಕು ಆ ಎಲ್ಲ ಅಂಶಗಳ ಆಧಾರದ ಮೇಲೆ ವೋಟಿಂಗ್ ಕೂಡ ನಡೀತಾ ಇದೆ. ಹೀಗಾಗಿ ಏನಾಗುತ್ತೆ ಅನ್ನುವ ಕ್ಯೂರಿಯಾಸಿಟಿ ಇದೆ. TMC ಪಶ್ಚಿಮ ಬಂಗಾಳ ಅಂತ ಹೇಳಿದರೆ ಅದಕ್ಕೆ ಅನ್ವರ್ಥನಾಮವಾಗಿ ಇದೆ ಇಲ್ಲಿವರೆಗೂ. ಅವರನ್ನು ಕೆಳಗಿಳಿಸೋದಷ್ಟು ಸುಲಭ ಅಲ್ಲ ಅನ್ನೋ ಮಾತುಗಳು ಇದ್ದಾವೆ. ನೋಡಿ, ಈ ಬಾರಿ ನಾವು ಯಾವ ರೀತಿ ಬದಲಾವಣೆ ತರ್ತೀವಿ ಅಂತ ಭಾರತೀಯ ಜನತಾ ಪಕ್ಷದವರು ಕೂಡ ತೊಡೆ ತಟ್ತಾ ಇದ್ದಾರೆ. ಆದರೆ ಯಾರು ತೊಡೆ ತಟ್ಟಲಿ, ಕೊಡೆ ಹಿಡ್ಕೊಳ್ಳಿ, ಏನೇ ಮಾಡಲಿ, ಆದರೆ ಮತದಾರನ ಮನದಾಳವನ್ನು ಅರಿಬೇಕು ಅಂತ ಹೇಳಿದರೆ ತಾಳ್ಮೆಯಿಂದ ಕಾಯಲೇಬೇಕು. ಓಕೆ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ವೆರಿ ಗುಡ್ ಆಫ್ಟರ್ನೂನ್. ಮಳೆ ಬರಲಿ ಬರದೇ ಇರಲಿ, ನಾವು ಮಾತ್ರ ವೋಟ್ ಮಾಡಿಯೇ ಸಿದ್ಧ ಅನ್ನುವ ಮತದಾರನ ಮನದಾಳ ಎಲ್ಲ ಕಡೆ ಇರಬೇಕು. ಅದು ಪ್ರಜಾಪ್ರಭುತ್ವದ ಗೆಲುವು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ನಾವು ಒಂದಿಷ್ಟು ವಿಶ್ಲೇಷಣೆ ಮಾಡ್ಬೋದು ಅಂತ ಅನಿಸುತ್ತೆ. ಪಶ್ಚಿಮ ಬಂಗಾಳ ಬಹಳ ನಿರ್ಣಾಯಕ ಹಂತದಲ್ಲಿ ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಕಳೆದ ಬಾರಿ 93 ಫಸ್ಟ್ ಸ್ಟೇಜಲ್ಲಿ 93.42% ಮತದಾನ ಆಗಿತ್ತು. ಅದನ್ನು ಮೀರಿಸುತ್ತಾ ಇಲ್ಲ ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಸುವೇಂದು ಅಧಿಕಾರಿ ಮತ್ತು ಮಮತಾ ಬ್ಯಾನರ್ಜಿ ಅವರ ನಡುವೆ ತೀವ್ರ ಪೈಪೋಟಿ ಇರೋದು ಈಗ ಅಲ್ಲಿ ಜನಜನಿತ. ಎಸ್, ನಾನು ಕೇಳಲಿಕ್ಕೆ ಹೊರಡ್ತಾ ಇರೋವಂಥದ್ದು ಈ ಮತದಾನ ಪ್ರಮಾಣದ ಏರಿಕೆಯ ಬಗ್ಗೆ ತಮ್ಮ ಒಂದು ವಿಶ್ಲೇಷಣೆ ಏನು, ಮತ್ತು ಯಾವ ಕಾರಣಗಳಿಗಾಗಿ ಈ ಬಾರಿ ಅಷ್ಟೊಂದು ಪ್ರಮಾಣದಲ್ಲಿ ವೋಟಿಂಗ್ ನಡೀತಾ ಇದೆ? ಮಳೆ ಪ್ರಮಾಣ ಇದ್ರೂ ಕೂಡ ಮತದಾನದ ಪ್ರಮಾಣ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಕ್ಯೂರಿಯಾಸಿಟಿ. ಎಸ್, ಕುಡ್ ಯು ಗೋ ಹೆಡ್ ಆನ್ ದಿಸ್ ಪಾಯಿಂಟ್?
ಎಸ್ ಆಮ್ ಐ ಆಡಿಬಲ್? ಸುಮಾರು 143 ಸ್ಥಾನಗಳಿಗೆ ಅನ್ಸುತ್ತೆ. ಆ ಒಂದು ಸ್ಥಾನಗಳಿಗೆ ಇವತ್ತು ಮತದಾನ ನಡೀತಿದೆ. ಸಹಜವಾಗಿ ನಮ್ಮ ರಾಜ್ಯಗಳ ವಿಚಾರಗಳನ್ನು ನೋಡಿಕೊಂಡ್ರೆ ಈ ಮಟ್ಟಿನ ಮತದಾನ ನಮ್ಮ ರಾಜ್ಯದಲ್ಲೂ ಆಗಲಿ ಅನ್ನುವಂತಹ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಯಾಕಂದರೆ ಮೊದಲ ಹಂತದಲ್ಲಿ 93% ಅಂದರೆ 93% ಮತದಾನ ಆಗಿರುವಂತಹದ್ದು ಈಗ ಅಂದರೆ ಎರಡನೇ ಹಂತದ ಮತದಾನದಲ್ಲೂ ಕೂಡ 1 ಗಂಟೆ ಸುಮಾರಿಗೆ 50% ಆಗಿದೆ. ಅಂದರೆ ಸಂಜೆ ವೇಳೆಗೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ ಅನ್ನುವಂತಹದ್ದು ಆ ಒಂದು ವಾತಾವರಣ ಅಲ್ಲಿ ಬೇರೆ ಇದೆ. ಅಂದರೆ ಮಳೆ ಸುರಿತಾ ಇದ್ರು ಕೂಡ ಆ ಮಳೆಯಲ್ಲೂ ಕೂಡ ಬಂದು ಮತದಾನ ಮಾಡ್ತಿದ್ದಾರೆ. ಅಂದರೆ ಒಂದಿಷ್ಟು ರಾಜಕೀಯ, ಒಂದಿಷ್ಟು ಚುನಾವಣೆ ಅನ್ನುವಂತಹದ್ದು, ಮತದಾನ ಅನ್ನುವಂಥದ್ದೇ ಚುನಾವಣೆ ಹಬ್ಬ ಅನ್ನುವಂಥದ್ದನ್ನ ರಾಜಕೀಯ ಪಕ್ಷಗಳು, ಚುನಾವಣಾ ಆಯೋಗ ನಿರೀಕ್ಷೆ ಮಾಡುತ್ತೆ. ಅಂದರೆ ಆ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಅದೆಲ್ಲವನ್ನೂ ಕೂಡ ಇವತ್ತು ಆ ಒಂದು ಭಾಗದಲ್ಲಿ ಅಂದರೆ ಪಶ್ಚಿಮ ಬಂಗಾಳದ ಎರಡನೇ ಹಂತದ ಮತದಾನದಲ್ಲಿ ಕಾಣಬಹುದು. ನಿಜಕ್ಕೂ ಚುನಾವಣಾ ಹಬ್ಬ ಅನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಆಗ್ತಿದೆ ಅನ್ನೋದಕ್ಕೆ ಇದೇ ಕಾರಣ ಅನ್ಸುತ್ತೆ. ಯಾಕಂದರೆ ಸಹಜವಾಗಿ ಇಷ್ಟು ಪರ್ಸೆಂಟೇಜ್ನಷ್ಟು ಮತದಾನ ಹೆಚ್ಚಾಗ್ತಿದೆ ಅಂದರೆ ಎಂತರಿಗೂ ಕೂಡ ಅದು ನಿರೀಕ್ಷೆಯ ಜೊತೆಗೆ ಒಂದ್ ರೀತಿ ಆಶ್ಚರ್ಯ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿನ ಜನ ಮೋಸ್ಟ್ಲಿ ಪ್ರಜಾಪ್ರಭುತ್ವವನ್ನ ಜೊತೆಗೆ ಮತದಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿನೇ ಆ ಪರಿಯಾಗಿ ಆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅದು 93% ಅಂತಂದ್ರೆ ಮೊದಲ ಹಂತದಲ್ಲಿ ಕಡಿಮೆ ಏನಲ್ಲ. ಈಗ 1 ಗಂಟೆ ಸುಮಾರಿಗೆ 50% ಆಗಿದೆ ಅಂತಂದ್ರೆ ಅದು ಅತಿ ಹೆಚ್ಚು ನಮ್ಮ ರಾಜ್ಯಗಳನ್ನ ನೋಡ್ಕೊಂಡ್ರೆ. ಹಾಗಾಗಿ ಮತದಾನ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ಪಶ್ಚಿಮ ಬಂಗಾಳದ ಜನ ನೋಡ್ತಿದ್ದಾರೆ. ಇದರ ಜೊತೆಗೆ ಅಲ್ಲಿ ದೀದಿ ಮತ್ತೆ ಸುವೇಂದು ಮಧ್ಯೆ ನೇರ ಫೈಟ್ ಇದೆ. ಅಂದರೆ ಬಿಜೆಪಿ ಮತ್ತೆ TMC ನಡುವೆ ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಪಶ್ಚಿಮ ಬಂಗಾಳ ಸುದ್ದಿಯಾಗಿತ್ತು. ನೇರವಾಗಿ ದೀದಿಯೇ ರಸ್ತೆಗಿಳಿದು ಬಿಜೆಪಿಗರ ವಿರುದ್ಧ ಅಥವಾ ಆ ಒಂದು ವ್ಯವಸ್ಥೆಯ ವಿರುದ್ಧ ಮಾತನಾಡಿದ್ದಂತಹದ್ದು, ಜೊತೆಗೆ ಕೋರ್ಟಲ್ಲಿ ಅವರು ನಿಂತು ವಾದ ಮಾಡಿದ್ದಂತಹದ್ದು ಎಲ್ಲವೂ ಕೂಡ ಕಣ್ಮುಂದೆ ಇದೆ. ಇದರ ಮಧ್ಯೆ ಆ ಭಾಗದಲ್ಲಿ ಈಗ ಅನೇಕ ಕಡೆಗಳಲ್ಲಿ ಹಿಂಸಾಚಾರ ಕೂಡ ಆಗಿದೆ ಅನ್ನುವಂಥದ್ದಿದೆ. ಅಂದರೆ TMCಯ ಕಾರ್ಯಕರ್ತರು ಒಂದಿಷ್ಟು ಜನ ಬಿಜೆಪಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿದೆ. ಬೆಳಗ್ಗೆಯಿಂದಲೂ ಕೂಡ ಹಿಂಸಾಚಾರ ಮುಂದುವರೆದಿದೆ ಕೆಲವೊಂದು ಭಾಗಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಅನ್ನುವಂತಹದ್ದು ಕೂಡ ಇದೆ. ಹೀಗಾಗಿ ಪಶ್ಚಿಮ ಬಂಗಾಳದ ಈ ಒಂದು ಚುನಾವಣಾ ಪ್ರಕ್ರಿಯೆ ಅಂದರೆ ಮತದಾನದ ದಿನ ಏನಿದೆ ಇವತ್ತು, ಒಂದು ಹಂತಕ್ಕೆ ಒಂದು ಕಡೆ ಖುಷಿ ಪಟ್ರೆ ಅಂದರೆ ಮತದಾನ ಹೆಚ್ಚು ಆಗ್ತಿದೆ ಅನ್ನುವಂಥದ್ದನ್ನ ಖುಷಿ ಪಟ್ರೆ, ಮತ್ತೊಂದು ಕಡೆ ಅಧಿಕಾರಿಗಳಿಗೂ ಕೂಡ ಸವಾಲಾಗಿ ಪರಿಣಮಿಸಿದೆ. ಯಾಕಂದ್ರೆ ಈ ಕಾರ್ಯಕರ್ತರುಗಳ ಮಧ್ಯೆ ನಡೀತಾ ಇರುವಂತಹ ಗದ್ದಲವನ್ನ ಕಂಟ್ರೋಲ್ ಮಾಡೋದು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಸದ್ಯಕ್ಕೆ 50%ನಷ್ಟು ಏನು ಅಲ್ಲಿ ಮತದಾನ ಆಗಿದೆ ಅದು ಮೊದಲ ಹಂತವನ್ನು ಕೂಡ ದಾಟುತ್ತೆ. ಅಂದ್ರೆ ಮೊದಲ ಹಂತದಲ್ಲಿ ಏನು 93% ಆಗಿತ್ತು ಅದನ್ನು ಕೂಡ ಎರಡನೇ ಹಂತದಲ್ಲಿ ದಾಟುತ್ತೆ. ದೀಪಾ, ಇಂಟರ್ವ್ಯೂ ಆಗ್ತಾ ಇದ್ದೀನಿ. ಈಗ ಮತದಾನ ಪ್ರಮಾಣದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಆದರೆ ಈ ಮತದಾನ ಪ್ರಮಾಣದಲ್ಲಿ ಏರಿಕೆಯಾದಂಥ ವಾತಾವರಣ ಇದೆಯಲ್ಲ, ಅದು ಯಾರ ಪರವಾಗಿ ಬದಲಾವಣೆಯ ಗಾಳಿ ಬೀಸಬಹುದು ಅನ್ನುವ ಲೆಕ್ಕಾಚಾರ ಅಥವಾ ಅಲ್ಲಿಯ ಜನರ ನಾಡಿಮಿಡಿತದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಸಾಧ್ಯ? ಇಫ್ ಇಟ್ಸ್ ಪಾಸಿಬಲ್, ಕ್ಯಾನ್ ಯು ಗೋ ಹೆಡ್? ರಾಘವ್ ಸೂರ್ಯ, ದೀದಿ ಅಂದ್ರೆ ಏನು ಮಮತಾ ಬ್ಯಾನರ್ಜಿಯವರ ಆಡಳಿತದ ವಿರುದ್ಧ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಚುನಾವಣೆ ಹತ್ತಿರದ ತಿಂಗಳುಗಳಲ್ಲಿ ಒಂದಿಷ್ಟು ವಿರೋಧವೂ ಕೂಡ ಕೇಳಿ ಬಂತು. ಅಂದ್ರೆ ಅವ್ರು ನಡ್ಕೊಳ್ತಾ ಇರುವಂತಹ ನಡೆ, ಅಲ್ಲಾಗ್ತಾ ಇರುವಂತಹ ಹಿಂಸಾಚಾರ, ಜೊತೆಗೆ ಒಂದಿಷ್ಟು ಕಾನೂನು ತೊಡಕುಗಳು ಇವೆಲ್ಲವೂ ಕೂಡ ಅವರ ವಿರುದ್ಧ ಆಗಿದೆ ಅನ್ನುವಂತಹದ್ದು ಕಣ್ಮುಂದೆ ಕಾಣ್ತಾ ಇದ್ರು. ಬಿಜೆಪಿ ಅದನ್ನ ಪೋರ್ಟ್ರೇ ಮಾಡ್ತಿದೆ ಅನ್ನುವಂತಹದ್ದು TMCಯ ವಾದವಾಗಿತ್ತು. ಅದು ಸಹಜವಾಗಿ ಯಾವುದೇ ಸರ್ಕಾರ ಇದ್ರೂ ಕೂಡ ವಿರೋಧಿ ಅಲೆ ಹೆಚ್ಚಾಗುವಂತಹದ್ದು ಚುನಾವಣಾ ಸಂದರ್ಭದಲ್ಲಿ ಸಾಮಾನ್ಯ. ಅಂದ್ರೆ ಯಾವುದೋ ಒಂದಿಷ್ಟು ನಿಜಕ್ಕೂ ಆ ಕ್ಷೇತ್ರಗಳಲ್ಲಿ ಆ ರಾಜ್ಯದಲ್ಲಿ ಕೆಲಸ ಆಗಿರೋದನ್ನ ಬಿಟ್ಟು ಕೊನೆ ಹಂತದಲ್ಲಿ ಅಂತಹದ್ದೊಂದಿಷ್ಟು ವಿರೋಧಿಗಳ ಮಾತುಗಳು ಅಥವಾ ಅವರವರ ಪಕ್ಷಗಳಲ್ಲಿ ಆಗ್ತಾ ಇರುವಂತಹ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಸಹಜವಾಗಿ ಚರ್ಚೆಯನ್ನ ಹೆಚ್ಚು ಮಾಡುತ್ತೆ. ಅದೇ ರೀತಿಯಾಗಿ ಅಲ್ಲಿ ಬಿಜೆಪಿಯೇ ಬರುತ್ತೆ ಅಥವಾ ಬಿಜೆಪಿಗೆ ಅದು ಈ ಒಂದು ಪರ್ಸೆಂಟೇಜ್ ಪ್ಲಸ್ ಆಗುತ್ತೆ ಅನ್ನೋದಕ್ಕೂ ಕೂಡ ಹೇಳೋಕ್ಕಾಗಲ್ಲ. ಈಗ ಆಲ್ರೆಡಿ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ ನಮ್ಗೆ ಅದು ಪ್ಲಸ್ ಆಗ್ತಾ ಇದೆ ಅಂತ. ಆದ್ರೆ ಅದು ಹಂಗಾಗೋದಿಲ್ಲ. ಪಶ್ಚಿಮ ಬಂಗಾಳದ ರಾಜಕೀಯವೇ ಬೇರೆ ಆದಂತಹ ಪರಿಸ್ಥಿತಿಯನ್ನ ನೋಡಿದ್ವಿ, ಹಿಂದೆಯೂ ಕೂಡ ನೋಡಿದ್ದೇವೆ. ಹಾಗಾಗಿ ಅಲ್ಲಿ ಈ ಪರ್ಸೆಂಟೇಜ್ ಇಟ್ಕೊಂಡು ಯಾವ ಪಕ್ಷಕ್ಕೆ ಹೆಚ್ಚಾಗುತ್ತೆ, ಯಾವ ಪಕ್ಷಕ್ಕೆ ಮತದಾನ ಕಡಿಮೆ ಆದ್ರೆ ಅದರ ಎಫೆಕ್ಟ್ ಆಗುತ್ತೆ ಅನ್ನೋದು ಹೇಳೋಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ರೀತಿ ಏನಾದ್ರು ಆದ್ರೆ ಒಂದು ಅಸಂಪ್ಷನ್ ಅಥವಾ ಒಂದ್ ರೀತಿಯಾಗಿ ನಾವು ಅದನ್ನು ಊಹೆ ಮಾಡ್ಬೋದು. ಇಂಥ ಪಕ್ಷಕ್ಕೆ ಹೆಚ್ಚಾಗುತ್ತೆ, ಹೆಚ್ಚಾಗಿರೋದೇ ಈ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಟು ಸಮ್ ಮೋರ್ ಎಕ್ಸ್ಟೆಂಟ್. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ದೀಪಾ, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ.
ಓಕೆ, ಇದು ಪಶ್ಚಿಮ ಬಂಗಾಳ ಬಹಳ ಕ್ಯೂರಿಯಾಸಿಟಿ ಮೂಡಿಸಿರುವಂಥ ಚುನಾವಣಾ ಪ್ರಕ್ರಿಯೆ ಮತ್ತು ಅದಕ್ಕೆ ಪೂರಕ ಅನ್ನುವಂತೆ ಮತದಾನದ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದ ಗೆಲುವಿಗೆ ಸಾಕ್ಷಿ. ಆದರೆ ಅಲ್ಲಿ ಯಾರು ಗೆಲ್ತಾರೆ, ಸೋಲ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಬರಲ್ಲ ಅನ್ನೋದು ಮೇ 4ಕ್ಕೆ ಗೊತ್ತಾಗುತ್ತೆ. ಅದನ್ನು ನಾವು ಗಮನದಲ್ಲಿಟ್ಕೊಳ್ಳೋಣ.